ಪಾರಿವಾಳ ಹಿಡಿಯಲು ಮನೆ ಹತ್ತಿದ ಬಾಲಕ ಕೆಳಗೆ ಬಿದ್ದಿದ್ದಾನೆ. ಬಾಲಕನಿಗೆ ಉಪಚರಿಸಿದ್ದೇ ತಪ್ಪಾಯಿತು ಅಂತ ಹೇಳಿ ಬಾಲಕನ ಕುಟುಂಬದವರಿಂದ ರಕ್ಷಿಸಿದವರ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಯಾಕಂದ್ರೆ ಈ ಬಾಲಕ ಪಾರಿವಾಳವನ್ನ ಹಿಡಿಯೋದಕ್ಕೆ ಹೋಗಿ ಮನೆ ಮೇಲೆ ಹತ್ತಿದ್ದಾನೆ. ಅದಾದ ಬಳಿಕ ಆ ಬಾಲಕ ಎಲ್ಲಿ ಬಿದ್ದು ಬಿಡ್ತಾನೋ ಅಥವಾ ಏನಾದರೂ ಆಗೋಗ್ಬಿಡುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಆ ಮನೆಯ ಮಾಲೀಕರೇನಿರ್ತಾರೆ ಆ ಬಾಲಕನನ್ನ ಉಪಚರಿಸಿರ್ತಾರೆ. ಸೊ ಈಗ ಆ ಮಾಲೀಕರಿಗೆ ಒಂದು ರೀತಿ ಈ ಬಾಲಕನನ್ನ ಉಪಚರಿಸಿದ್ದೇ ಒಂದು ಕಡೆ ತಪ್ಪಾಯಿತು ಅನ್ನುವಂತಹ ಭಾವನೆ ಭಾಸ ಆಗಿದೆ. ಯಾಕಂದ್ರೆ ಕುಟುಂಬದವರಿಂದ ಆ ಬಾಲಕನನ್ನ ರಕ್ಷಿಸಿದವರ ಮೇಲೆ ದಾಳಿ ನಡೆಸಲಾಗಿದೆ. ಪಾರಿವಾಳವನ್ನ ಹಿಡಿಯೋಗೆ ಬಂದಿದ್ದ 10 ವರ್ಷದ ಇಸ್ಮಾಯಿಲ್, ಗಾಯಗೊಂಡಿದ್ದಂತಹ ಇಸ್ಮಾಯಿಲ್ಗೆ ಭಾಸ್ಕರ್ ಅನ್ನೋರು ಉಪಚರಿಸಿದ್ದಾರೆ. ಭಾಸ್ಕರ್ನಿಂದ ಹಲ್ಲೆ ಅಂತ ಹೇಳಿ ಬಾಲಕನ ಕುಟುಂಬದವರಿಂದ ಕೂಡ ಆ ಭಾಸ್ಕರ್ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮುಂಭಾಗ ನಡೆದಿರುವಂತಹ ಘಟನೆ ಇದು. 5 ಜನ ಅನ್ಯ ಕೋಮಿನ ವ್ಯಕ್ತಿಗಳಿಂದ ಹಲ್ಲೆ ನಡೆಸಲಾಗಿದೆ. ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಭಾಸ್ಕರ್ ಕುಟುಂಬ ದೂರನ್ನ ದಾಖಲಿಸಿದೆ. ಸಹಜವಾಗುತ್ತೆ, ಯಾಕಂದ್ರೆ ಯಾರಿಗೂ ಯಾವ ಸಂದರ್ಭದಲ್ಲೂ ಕೂಡ ಸಹಾಯ ಮಾಡಬಾರದು ಅಂತ. ಯಾಕಂದ್ರೆ ಸಹಾಯ ಮಾಡಿದವರಿಗೆ ಒಂದು ರೀತಿ ಕಂಟಕ ಎದುರಾಗ್ಬಿಡುತ್ತೆ. 10 ವರ್ಷದ ಬಾಲಕ ಮನೆ ಮೇಲೆ ಹತ್ತಿ ಆ ಒಂದು ಪಾರಿವಾಳವನ್ನ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಕಿರ್ತಾನೆ. ಆಗ ಆತ ಕೆಳಗೆ ಬಿದ್ದಿರ್ತಾನೆ. ಆತನನ್ನ ಭಾಸ್ಕರ್ ಅನ್ನೋರು ಉಪಚರಿಸಿರ್ತಾರೆ. ಆದರೆ ಕುಟುಂಬದವರು ನಿಜಾಂಶವನ್ನು ತಿಳಿಯೋದಿಲ್ಲ. ಏಕಾಏಕಿ ಭಾಸ್ಕರ್ ಮೇಲೆ ಒಂದು 5-4 ಜನ ಆತನ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಹಾಗಾಗಿ ಇದರ ವಿರುದ್ಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಭಾಸ್ಕರ್ ಕುಟುಂಬ ದೂರನ್ನು ಕೊಟ್ಟಿದೆ. ಚಿಕ್ಕ ಮಕ್ಕಳು ಸರ್ ಅವರು ಸುಮಾರು 5-6 ದಿನದಿಂದ ಅವರು ಬರೋದು ಪಾರಿವಾಳಗಳು ಕಳ್ತನ ಮಾಡೋಕ್ಕೆ ಬರೋದು. ಅಲ್ಲಿ ಮೇಲೆ ಬಿಲ್ಡಿಂಗಲ್ಲಿ ಬರ್ತಾರೆ, ಮೇಲೆಯಿಂದ ದುಮ್ಕೋದು ಮಾಡ್ತಾರೆ ಅವರು. ಡೈಲಿ ಬಂದು ಇವರು ಇಲ್ದಿರೋ ಟೈಮಲ್ಲಿ ಬರೋದು, ಪಾರಿವಾಳಗಳು ಎತ್ಕೊಳ್ಳೋದು, ಹೊರಟೋಗೋದು. ನಿನ್ನೆ ಇವ್ರು ಹಿಡ್ಕೊಂಡು ಕೂರಿಸ್ಕೊಂಡು ನಿಮ್ಮ ಅಪ್ಪ ಅಮ್ಮ ಯಾರು ಏನು ಎತ್ತ ಅಂತ ಕೇಳೋರೆ. ಇನ್ನೇನು ಅವ್ರಿಗೆ ಹೊಡೆದಿಲ್ಲ, ಏನೂ ಮಾಡಿಲ್ಲ. ಫಸ್ಟು ಅಂಬೇಡ್ಕರ್ ನಗರ, ಬಾಪೂಜಿ ನಗರ ಅದು ಇದು ಅಂತ ಹೇಳೋರೆ. ಅಲ್ಲಿರೋ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಕಾಲ್ ಮಾಡಿದ್ವಿ ನಾವು. ಅವ್ರ ಪೇರೆಂಟ್ಸ್ಗೆ ನಾವು ಕಾಲ್ ಮಾಡಿದ್ದು, ಹಿಂಗೆ ಬಂದವ್ರೆ ಅಂತ. ಅವರು ಏಕಾಏಕಿ ಒಂದು 4 ಜನ ಫಸ್ಟ್ ಬಂದುಬಿಟ್ಟು ನಮ್ಮವ್ರ ಹತ್ರ ನಾವೆಲ್ಲ ಯಾರು ಇಲ್ದಿರೋ ಟೈಮಲ್ಲಿ ಬಂದುಬಿಟ್ಟು ಏನು ಮಾಡೋರು, ಏಕಾಏಕಿ ಮಾತಾಡ್ತಾ ಏಟಾಗ್ಬಿಟ್ಟು ಅಂದ್ಕೊಂಡು ಹುಡುಗಿರು ಮುಂದಕ್ಕೆ ಬರೋದು. ಅದೇ ಟೈಮಲ್ಲಿ ಇನ್ನೊಂದು 10 ಜನ ಹುಡುಗರು ಬಂದರು. ಅವರೆಲ್ಲ ಫುಲ್ ಡ್ರಿಂಕ್ಸ್ ಮಾಡೋರೆ, ಫುಲ್ಲು ಗಾಂಜಾ ಅದು ಇದು ಏನೋ ಅವ್ರ ಪರ್ಸ್ನಲ್ ಇದರಲ್ಲಿ ಇದ್ದಾರೆ ಅವರು. ಏಕಾಏಕಿ ಬಂದು ಇವ್ರು ನೋಡಿದ ತಕ್ಷಣ ಇವ್ರ ಸ್ವಂತ ಅಣ್ಣನ ಪಕ್ಕದಲ್ಲಿ ಅಂಗಡಿ ಇರೋದು. ನಿಮ್ಮ ಅಣ್ಣ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಅವ್ರ ಮೇಲೇನೂ ಹಲ್ಲೆ ಮಾಡಿರೋದು. ಅಲ್ಲೇ ಮಾಡಿ ಇದು ನೋಡಿ ಇದ್ರ ಹತ್ರ ಎಲ್ಲ ಓಪನ್ ಮಾಡೋರೆ. 10 ವರ್ಷ ಅವನಿಗೆ ಮೇಲ್ಗಡೆಯಿಂದ ದುಮ್ಕ್ತಾನೆ ಕೆಳಕ್ಕೆ. ಅವರು ಹೆಂಗಸರು ಬಂದು ನಮ್ಮ ಮೇಲೆ ಮೊದಲು ಹೊಡೆದಿರೋದು. ಆಮೇಲೆ ಗಂಡಸರು ಬಂದರು, ಅವ್ರು ಬಂದು ಕುಡ್ಕೊಂಬಂದು ಅವ್ರು ಗಲಾಟೆ ಹೊಡೆಯಕ್ಕೆ ಬಂದರು, ಹೊಡೆದಿದ್ದಾರೆ. ಅವ್ರು ತಪ್ಪಿಟ್ಕೊಂಡು ನಾವು ತಪ್ಪು ಮಾಡ್ದಂಗೆ ಅವರು ಬಿಂಬಿಸಿದ್ದಾರೆ ನಮ್ಮ ಮೇಲೆ. 5ನೇ ಕ್ಲಾಸಲ್ಲಿ ಓದ್ತಾ ದರ್ಗಾ ಸ್ಕೂಲಲ್ಲಿ ಹುಡುಗ ಬಂದಿರೋದು. ಪ್ರತಿ ಸರಿ ಬರ್ತಾರೆ ಮಾಡಿ ಮೇಲೆ ಹತ್ತಿ ಪಾರಿವಾಳಗಳನ್ನ ಹಿಡ್ಕೊಂಡು ಹೋಗೋದಕ್ಕೆ. ಪಾರಿವಾಳ ಯಾರು ಸಾಕಿದ್ದು? ಯಾರೋ ಬೇರೆಯವ್ರು ಸಾಕಿರೋದು. ಅವ್ರು ಯಾರೋ ಸಾಕಿರೋದು ನಮ್ಗೆ ಬಂದಿದೆ ಊನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಏನಿದು ಗಲಾಟೆ? ಯಾವ ಕಾರಣಕ್ಕೆ ಹಲ್ಲೆ ಆಗಿರೋದು? ಚೈತ್ರ, ಖಂಡಿತವಾಗಿ ಒಂದು ಪಾರಿವಾಳವನ್ನ ಹಿಡಿಯುವ ವಿಚಾರಕ್ಕೆ ಈಗ ಗಲಾಟೆ ನಡೆದಿರುವಂತದ್ದು. ಇದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆ ಮುಂಭಾಗ ಈ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಭಾಸ್ಕರ್ ಎಂಬ ವ್ಯಕ್ತಿ ಏನಿರ್ತಾರೋ ಅವರ ಮನೆಯ ಮೇಲೆ ಪಾರಿವಾಳಗಳನ್ನ ಇರ್ತವೆ. ಜೊತೆಗೆ ಈ ಪಾರಿವಾಳಗಳನ್ನ ಹಿಡಿಯಲು ಇದೇ ಚಿಕ್ಕಬಳ್ಳಾಪುರ ನಗರದ ಮತ್ತೊಂದು ಬೀದಿಯ ಬಾಲಕನೋರ್ವ ಪ್ರತಿನಿತ್ಯವೂ ಸಹ ಕಳೆದ 5 ದಿನಗಳಿಂದಲೂ ಸಹ ನಿರಂತರವಾಗಿ ಈ ಮನೆ ಮೇಲೆ, ಅಂದ್ರೆ ಪಕ್ಕದ ಮನೆಯಿಂದ ಈ ಭಾಸ್ಕರ್ ಎಂಬುವರ ಮನೆ ಮೇಲೆ ಬಂದು ಪಾರಿವಾಳಗಳನ್ನ ಹಿಡಿದು ಸಾಗಿಸ್ತಾ ಇರ್ತಾನೆ. ಅಂದ್ರೆ ಇವರು ಭಾಸ್ಕರ್ ಅನ್ನೋರು ಕಳ್ಳತನ ಮಾಡಿದ್ದಾರೆ ಅಂತ ಆ ಬಾಲಕನ ಮೇಲೆ ಆರೋಪವನ್ನ ಮಾಡಿರುವಂತಹದ್ದು. ಸದ್ಯ ಈಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಸಂಜೆ ಒಂದು ಪಾರಿವಾಳ ಹಿಡಿಯುವ ವಿಚಾರಕ್ಕೆ ಈ ಬಾಲಕ ಒಬ್ಬ ಏನ್ ಮಾಡಿದಾನೆ, ಮೆಟ್ಲ ಮೇಲಿಂದ ಬಿದ್ದಿದ್ದಾನೆ. ಸದಾ ಈ ಒಂದು ಮಾಹಿತಿಯನ್ನ ಮಾಲೀಕರಿಗಾದಂತಹ ಭಾಸ್ಕರ್ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ.
ಸದ್ಯ ಈ ವಿಚಾರಣೆ ನಡೆಸ್ತಾ ಇದ್ದಂತೆ ನನ್ನ ಮಗನ ಮೇಲೆ ಈ ಭಾಸ್ಕರ್ ಎಂಬುವರು ಅವರ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಈ ಬಾಲಕನ ಕುಟುಂಬಸ್ಥರು ಏಕಾಏಕಿ ಈ ಒಂದು ಭಾಸ್ಕರ್ ಅಂಗಡಿ ಏನಿದೆಯೋ ಅದರ ಮುಂಭಾಗ ಬಂದು ಗಲಾಟೆ ನಡೆಸಿ ಅಂಗಡಿಯೊಳಗೆ ನುಗ್ಗಿ ಅಲ್ಲಿ ಒಂದು ಹಲ್ಲೆಯನ್ನ ನಡೆಸಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ನಗರ ಠಾಣೆಯಲ್ಲೂ ಸಹ ದೂರನ್ನ ದಾಖಲಿಸಿದ್ದಾರೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಮಗೆ ನ್ಯಾಯ ದೊರಕಿಸಬೇಕು ಅಂತ ಮಾಧ್ಯಮಗಳ ಮುಖಾಂತರ ಸಹ ಮನವಿ ಮಾಡಿಕೊಂಡಿರುವಂತಹದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಡೀಟೇಲ್ಸ್ಗೆ. ಬಾಲಕನ ಕುಟುಂಬಸ್ಥರಿಂದ ಈಗ ಏಕಾಏಕಿ ಭಾಸ್ಕರ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಯಾಕಂದರೆ 10 ವರ್ಷದ ಬಾಲಕ ಬಿಲ್ಡಿಂಗ್ ಮೇಲೆ ಇದ್ದಂತಹ ಪಾರಿವಾಳವನ್ನು ಹಿಡಿಯೋದಕ್ಕೆ ಅಂತ ಹೋಗ್ತಾನೆ. ಆಗ ಅಲ್ಲಿನ ಸ್ಥಳೀಯ ಆಗಿದ್ದಂತಹ ಭಾಸ್ಕರ್ ಅವರು ಆ ಹುಡುಗನನ್ನು ಕರ್ಕೊಂಡು ಬಂದು ನಿಮ್ಮ ತಂದೆ ತಾಯಿ ಯಾರು ಅಂತೆಲ್ಲ ವಿಚಾರಿಸಿ ಆಮೇಲೆ ತಂದೆ ತಾಯಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅವರು ಏಕಾಏಕಿ ಬಂದು ಈಗ ಭಾಸ್ಕರ್ ಹಲ್ಲೆಯನ್ನು ಮಾಡಿರ್ತಾರೆ ಅವ್ರ ಮೇಲೆ. ಸ್ವತಃ ಈಗ ನಮ್ಮ ಜೊತೆಗೆ ಭಾಸ್ಕರ್ ಹಲ್ಲೆಗೊಳಗಾದಂಥವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಯಾವ ಕಾರಣಕ್ಕೆ ಏಕಾಏಕಿ ಬಂದು ಅವರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು? ಪಾರಿವಾಳದ ವಿಚಾರಕ ಅಥವಾ ಬೇರೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ ಸರ್? ಮೇಡಮ್ ಅವರೇ, ಅವರು ಹುಡುಗ ಬಂದು ನಮ್ಮನೆ ಪಕ್ಕದಲ್ಲಿರೋ ಇದರಲ್ಲಿ ಪಾರಿವಾಳ ಕಳ್ತನ ಮಾಡ್ಕೊಳಕ್ ಬಂದಿದ್ದಾನೆ. ನಾನು 2 ಸಲ ತಪ್ಪಿಸ್ಕೊಂಡು ಮೂರನೇ ಸಲ ಸಿಕ್ಕಾಕೊಂಡು ಅವ್ರ ತಂದೆ ಕರೀಲಿಕ್ಕೆ ಹೇಳ್ದೆ. ಆಮೇಲೆ ಅವ್ರು ಬಂದು ನೀನ್ ಹೊಡೆದಿದ್ದಿ ಅಂದ್ಬಿಟ್ಟು ನನ್ನನ್ನ ಅವ್ರ ತಾಯಿ ಅವ್ರ ಅಕ್ಕ ಅನ್ನೋರು ಬಂದು ನನ್ ಮೊದ್ಲು ಹೊಡೆದ್ರು ಹೆಂಗಸರು. ಆಮೇಲೆ ಅವ್ರ ಅಪ್ಪ ಅವರು ಬೇರೆಯವ್ರ ಗಂಡಸರು ಬಂದು ನನ್ನ ಹೊಡೆದಿದ್ದಾರೆ ಮೇಡಮ್. ಎಷ್ಟು ಜನ ಬಂದಿದ್ರು ಸರ್ ನಿಮ್ಮ ಅವರು ಮನೆ ಕಡೆಯಿಂದ? ಅವ್ರು 4 ಆಮೇಲೆ ಬಂದ್ರು ಮೇಡಮ್ ಅವರೇ. 10 ಜನ 20 ಜನ 30 ಜನ ಹಂಗ್ ಬಂದ್ರು ಮೇಡಮ್. ತುಂಬಿ ಮಾಡಿದ್ರು. ಅಂದ್ರೆ ಸರ್ ಇವಾಗ ಹಲ್ಲೆ ಮಾಡಿದಾರಲ್ಲ, ನೀವು ಆರಾಮಾಗಿದ್ದೀರಾ ಈಗ? ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಮೇಡಮ್ ಅವರೇ ನಿನ್ನೆ ಆಸ್ಪತ್ರೆಯಲ್ಲಿ. ಈ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ರಾ ಸರ್ ನೀವು? ಕೊಟ್ಟಿದ್ದೀನಿ ಮೇಡಮ್ ಅವರೇ. ಓಕೆ, ಪೊಲೀಸ್ ಅವರು ಏನು ಹೇಳ್ತಾರೆ ಈಗ? ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರಾ? FIR ಆಗಿದೆ ಮೇಡಮ್. ಅಂದ್ರೆ ಆ ಬಾಲಕ ಪಾರಿವಾಳ ಕದಿಯೋದನ್ನ ನೀವು 2-3 ಬಾರ್ ನೋಡಿದ್ದೀರಾ? 2 ಬಾರಿ ತಪ್ಪಿಸ್ಕೊಂಡು ಹೋಗಿದೆ. ಮೊನ್ನೆ ಬಾರಿ ಸಿಕ್ಕಾಗ ಯಾಕೋ ಹಿಂಗ್ ಮಾಡ್ತಾ ಇದೆ ಅಂದ್ರೆ ಆಮೇಲೆ ಗಲಾಟೆಗಳು ಮಾಡ್ಬಿಟ್ರು. ಅವ್ರ ತಂದೆ ತಾಯಿ ಬರೋ ಕರೆ ಹೇಳಿದ್ರೆ ಆಮೇಲೆ ಅವ್ರ ಕಡೆ ಬಂದು ಏಕ್ದಮ್ ನಾನ್ ಹೊಡೆದಿದ್ದೀನಿ ಅನ್ಬಿಟ್ಟು ನನ್ ಮೇಲೆ ಬಲಪ್ರಯೋಗ ಮಾಡ್ಬಿಟ್ರು. ಅಲ್ಲಿ ಏನು ಬಿದ್ದಿರ್ಲಿಲ್ಲ, ನೀವು ಜಸ್ಟ್ ಅವನನ್ನ ಮಾತಾಡ್ಸಿದ್ದಷ್ಟೇ ಅಲ್ವಾ? ಸೊ ಹಾಗಾಗಿ ಹಲ್ಲೆ ಮಾಡಿದಾರೆ ಅಂತ ಹೇಳಿ ಹೆಂಗ್ ತಿಳ್ಕೊಂಡ್ರ ಅವರು? ಈಗ ಹುಡುಗನ್ ಮನೆಯವರು ಹಲ್ಲೆ ಮಾಡಿದಾರ ಅಂತ ಹೇಗ್ ತಿಳ್ಕೊಂಡ್ರು? ಯಾಕಂದ್ರೆ ನೀವು ಅವನಿಗೆ ಹಲ್ಲೆ ಮಾಡಿರ್ಲಿಲ್ಲ, ಜಸ್ಟ್ ಮಾತಾಡ್ಸಿದ್ದಲ್ವಾ? ಅವ್ನು ಕೇಳಿದ್ದೇನೆ ಎಲ್ಲೋ ನಿಮ್ ಮನೆ ಬೆದರಿಸೋದಲ್ಲ ಗೆದರಿಸಿದಕ್ಕೆ ಅವನು ಏನು ನನ್ನ ಹತ್ರ ಏನು ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೋಸ್ಕರ ಆಮೇಲೆ ಅವ್ರು ಬಂದು ಏನು ನೀವು ನಮ್ಮ ಮಗನ್ ಹೊಡೆದಿದ್ದೀರಾ, ಅವ್ನ ಮೇಲ್ಗಡೆಯಿಂದ ಬಿದ್ದು ಗಾಯ ಎಲ್ಲ ಮಾಡ್ಕೊಂಡಿದ್ದಾನೆ ಮಾಡಿ ಮೇಲಿಂದ. ಏಕಾಏಕಿ ಬಾಲಕನ ಮನೆಯವರು ಹೇಳಿದ್ದು. ಬಂದ್ರು, ನೀವ್ ಹೊಡೆದಿದ್ದೀರಾ ಮಾಡಿದಿರಾ ನಾವ್ ಏನ್ ಹೇಳ್ತೀವ ಅನ್ನೋ ಮಾತು ಸಹಿತ ಕೇಳಿದಿರಾ ಅವರು ಏಕ್ದಮ್ ನಮ್ಮ ಮೇಲೆ ಆಕ್ರಮಣಕಾರಿ ಹೊಡೆದಿದ್ದಾರೆ, ದಾಂಧಲೆ ಮಾಡಿದ್ದಾರೆ. ಈಗ ಎಷ್ಟು ಜನದ ವಿರುದ್ಧ ಕಂಪ್ಲೇಂಟ್ ಆಗಿದೆ ಸರ್? ಎಷ್ಟು ಜನದ ವಿರುದ್ಧ ಕೊಟ್ಟಿದ್ದೀರಾ ಕಂಪ್ಲೇಂಟ್? ಮೇಡಮ್ ಇವಾಗ 5 ಜನ ಆಗಿದ್ದಾರೆ ಮೇಡಮ್. ಅಂದ್ರೆ ನಿಮ್ಗೆ ಹಲ್ಲೆ ಮಾಡ್ತಾ ಇದ್ದಿದ್ದ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಯಾರು ಬಿಡ್ಸಕ್ ಬರ್ಲಿಲ್ವಾ ಅಥವಾ ನಿಮ್ ಕುಟುಂಬದವ್ರು ಅಲ್ಲಿ ಇರ್ಲಿಲ್ವಾ? ಅಲ್ಲ, ಹೇಳತ್ತಂಗ ನನ್ನ ಹಲ್ಲೆ ಮಾಡಬಹುದು ನಮ್ಮ ಅಣ್ಣ ಬಂದು ನನ್ನ ಕಾಪಾಡಕ್ ಬಂದ. ನನ್ನಿಂದ ನಮ್ಮ ಅಣ್ಣನೂ ಓದೆ ತಿಂದ ಅವರಿಂದ. ಆಮೇಲೆ ಸುತ್ತಮುತ್ತಲರು ಏನಾಗ್ತದೆ ಅಂತ ಎಲ್ಲರೂ ಬಂದು ಬಿಡಿಸಿದ್ರು ಮೇಡಮ್ ಅವರ. ಅಷ್ಟರೊಳಗಡೆ ದುಂಬಿನೇ ಬಂದ್ಬಿಡ್ತು. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.